ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಸೊ ಇದು ನನ್ನ ಒಂದು ಒನ್ ಡೇ ರೂಟೀನ್, ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ಒಳಗಡೆ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀನಿ, ಹೊರಗಡೆ ಹೋಗೋದಿಲ್ಲ. ಸೊ ಇದು ಒಂದು 7:30-8 ಗಂಟೆ ಸುಮಾರಲ್ಲಿ ನಾನು ನಮ್ಮನೆ ಹಿಂದುಗಡೆ ವ್ಯೂನ ಕ್ಯಾಪ್ಚರ್ ಮಾಡಿದ್ದೆ. ಸೊ ನಮ್ಮನೆ ಹಿಂದುಗಡೆನೇ ಲೇಕ್ ಇದೆ, ಸೊ ಅದರದ್ದು ವ್ಯೂನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈಗಂತೂ ತುಂಬಾ ಚಳಿ ಇದೆ, ಸೊ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಬಾಗಿಲು ಓಪನ್ ಮಾಡೋದು. ಸೊ ಹಾಗೆಯೇ ಬೆಳಗ್ಗೆ ನನಗೊಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ. ಸೊ ಮುಂಚೆ ಎಲ್ಲ ಬಿಸಿನೀರಿಗೆ ಹನಿ ಹಾಕ್ಕೊಂಡು ಕುಡಿತಾ ಇದ್ದೆ. ಸೊ ಇವಾಗ ಬರೀ ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಇದಂತೂ ತಪ್ಪಿಸೋದೇ ಇಲ್ಲ ಬೆಳಗ್ಗೆ ಹೊತ್ತು. ಇದಾದಮೇಲೆ ನಾನು ಫಿಲ್ಟ್ರಿಗೆ ಕಾಫಿನ ಫಿಲ್ಟ್ರ್ ಮಾಡೋಕ್ಕೆ ಕಾಫಿ ಪೌಡರು ಹಾಗೆಯೇ ಹಾಟ್ ವಾಟರ್ನ ಹಾಕಿಟ್ಟಿದ್ದೆ. ಕಂಪ್ಲೀಟಾಗಿ ಫಿಲ್ಟರ್ ಆಗಿದೆ ಇವಾಗ. ಸೊ ಕಾಫಿ ರೆಡಿ ಮಾಡೋಣ. ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ನ ತೊಗೊಳ್ತಾ ಇದ್ದೀನಿ. ಸೊ ಡಿಕಾಕ್ಷನ್ ಕೂಡ ಬಿಸಿ ಇದೆ, ಹಾಲು ಕೂಡ ಬಿಸಿ ಇದೆ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು, ಈಗ ಕಾಫಿ ರೆಡಿ ಆಗಿದೆ. ಇದಕ್ಕೆ ಶುಗರ್ ಅಥವಾ ಬೆಲ್ಲ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಕಾಫಿನ ಮತ್ತೆ ಸ್ವಲ್ಪ ಬಿಸಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸ್ಟವ್ ಆನ್ ಮಾಡಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಕಾಫಿ ಬಿಸಿ ಮಾಡಿಬಿಟ್ಟು ಕಪ್ಪಿಗೆ ಹಾಕ್ಬಿಟ್ಟು ವಿತ್ ಬಿಸ್ಕೆಟ್ ಜೊತೆಗೆ ನನ್ನ ಹಸ್ಬೆಂಡಿಗೆ ನಾನು ಕಾಫಿ ಕೊಡ್ತಾಯಿದ್ದೀನಿ. ಸೊ ಅವ್ರಿಗೆ ಕಾಫಿ ಬಿಸ್ಕೆಟ್ ಎಲ್ಲ ಕೊಟ್ಟಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನ ಸ್ಕೂಲ್ ಇದಲ್ವ, ಬೇಗನೆ ಅವನ್ನ ಸ್ಕೂಲಿಗೆ ಕಳಿಸ್ಬೇಕು. ಹಾಗಾಗಿ ಸೊ ಇವತ್ತು ಏನು ಮಾಡೋಣ ಅಂತ ಹೇಳಿಬಿಟ್ಟು, ಸರಿ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಆನಿಯನ್ನು, ಟೊಮೆಟೊಸ್ ಎಲ್ಲ ಕಟ್ ಮಾಡಿಕೊಂಡು ಸೊ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೆ. ಸೊ ಕ್ಯಾಶುವಲ್ ನೀವೆಲ್ಲ ಅವಲಕ್ಕಿ ಹೇಗೆ ಮಾಡ್ತೀರೋ ಅದು ನೀವು ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ರೆಸಿಪಿ ಏನು ಶೇರ್ ಮಾಡ್ತಾ ಇಲ್ಲ ನಾನು. ಸೊ ನಮ್ಮ ಮನೇಲಿ ಎಲ್ಲ ತಿಂಡಿಗಳಿಗೂ ಕೂಡ ನಾವು ಶೇಂಗಾನ ಯೂಸ್ ಮಾಡ್ತೀವಿ. ಸೊ ಶೇಂಗಾ ಇಲ್ಲದೆ ನಮ್ಮ ಮನೇಲಿ ಯಾವ ಅಡುಗೆನೂ ನಡೆಯಲ್ಲ. ಸೊ ಅವಲಕ್ಕಿ, ಚಿತ್ರಾನ್ನ, ಉಪ್ಪಿಟ್ಟು, ಏನೇ ರೈಸ್ ಬಾತು, ಟೊಮೆಟೊ ಬಾತ್ ಏನು ಮಾಡಿದ್ರೂ ನಾವು ಶೇಂಗಾ ಹಾಕ್ತೀವಿ. ಸೊ ಇಲ್ಲಿ ಕೂಡ ನಾನು ಅವಲಕ್ಕಿಗೆ ಕೂಡ ಶೇಂಗಾನ ಹಾಕಿದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ಸೊ ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಆದರೆ ಸೊ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ತಿಂಡಿಗಳಿಗೆ ನೀವು ಕೂಡ, ನಾನಿಲ್ಲಿ ಉದ್ದಿನಬೇಳೆನ ಯೂಸ್ ಮಾಡ್ತೀನಿ, ನೀವು ಕೂಡ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆನಿಯನ್ ಏನಿದೆಲ್ಲ ಚೆನ್ನಾಗಿ ಫ್ರೈ ಆಗಬಾರ್ದು ಆಯಿಲಲ್ಲಿ, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿರುತ್ತೆ. ಸೊ ತುಂಬ ಬೇಯಿಸ್ಕೊಂಡ್ಬಿಟ್ರೆ ಅದು ಸೊ ಅವಲಕ್ಕಿ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಇದಕ್ಕೆ ಟೊಮೆಟೊ ಮತ್ತು ಅರಿಶಿನ ಮತ್ತು ಸಾಲ್ಟ್ ಎಲ್ಲ ಆ್ಯಡ್ ಮಾಡಿ ಒಗ್ಗರಣೆನ ರೆಡಿ ಮಾಡಿಕೊಂಡೆ. ಹಾಗೆ ಇಲ್ಲಿ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅವಲಕ್ಕಿನ ನಾನು ಬಿಸಿನೀರಲ್ಲಿ ಒಂದ್ಸಲಿ ವಾಶ್ ಮಾಡಿ ಮತ್ತೊಂದ್ಸಲಿ ವಾಶ್ ಮಾಡಿ ಅದನ್ನು ಹಾಗೇ ನೀರಷ್ಟು ತೆಗೆದ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿರ್ತೀನಿ. ಸೊ ನಾನು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡೋ ಅಷ್ಟು ತನಕನೂ ಅದನ್ನು ಹಾಗೆ ಬಿಟ್ಟಿರ್ತೀನಿ. ಅದು ಚೆನ್ನಾಗಿ ನೆಂದಿರುತ್ತೆ, ಅಂದರೆ ತುಂಬ ಮುದ್ದೆನೂ ಆಗಿರೋದಿಲ್ಲ ಅಥವಾ ತುಂಬ ಡ್ರೈಯೂ ಆಗಿರೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಅವಲಕ್ಕಿ ನೆಂದಿರುತ್ತೆ. ಸೊ ಇಲ್ಲಿಗೆ ಅವಲಕ್ಕಿ ನಾನು ರೆಡಿ ಮಾಡಿಬಿಟ್ಟು ನನ್ನ ಮಕ್ಕಳಿಗೆ ಅವಲಕ್ಕಿ ತಿನ್ನೋಕೆ ಕೊಟ್ಬಿಟ್ಟು ಹಾಗೆಯೇ ಲಂಚ್ ಬಾಕ್ಸ್ನ ಕೂಡ ರೆಡಿ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳ್ಸೋಕ್ಕೆ ರೆಡಿ ಮಾಡಿಬಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ದೆ ಇವತ್ತು. ಸ್ಕೂಲಿಗೆ ಹೋದ್ಮೇಲೆ ನನ್ನ ರೆಗ್ಯುಲರ್ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದಾದಮೇಲೆ ಮನೆಗೆ ಒಂದು ಪಾರ್ಸಲ್ ಬಂದಿತ್ತು. ಸ್ಪೀಕರ್ನ ಬುಕ್ ಮಾಡಿದರು ನನ್ನ ಹಸ್ಬೆಂಡು, ನನ್ನ ರಿಲೇಟಿವ್ಗೋಸ್ಕರ. ಸೊ ಇದು ಆಫ್ಲೈನಲ್ಲಿ ಇದ್ರ ಪ್ರೈಸ್ ಬಂದುಬಿಟ್ಟು 12,000 ಪ್ಲಸ್ ಇತ್ತು. ಹಾಗಾಗಿ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದ್ರ ಪ್ರೈಸ್ ತುಂಬಾ ಕಡಿಮೆ ಇತ್ತು ಅಂತ ಹೇಳಿಬಿಟ್ಟು ಸೊ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿದರು. ಸೊ ಅದನ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಡೆಲಿವರಿ ಏಜೆಂಟ್ ಒಂದ್ಸಲಿ ಓಪನ್ ಮಾಡಿ ನಮಗೆ ಏನೇನು ಬಂದಿದೆ ಬಾಕ್ಸಲ್ಲಿ ಅಂತೇಳಿ ತೋರಿಸಿ ಹೋಗಿದ್ರು. ಸೊ ಅವ್ರು ಹೋಗಾದ್ಮೇಲೆ ಮತ್ತೆ ನಾವು ಚೆಕ್ ಮಾಡಬೇಕಲ್ವ, ಚೆಕ್ ಮಾಡೋಕ್ಕೋಸ್ಕರ
ಎಲ್ಲ ಓಪನ್ ಮಾಡ್ತಾ ಇದ್ವಿ. ಸೊ ಈ ಬ್ರ್ಯಾಂಡ್ ಸ್ಪೀಕರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಸೌಂಡ್ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಥರದೊಂದು ಕಿಟ್ ಕೊಟ್ಟಿದ್ದಾರೆ. ಸೊ ಹಾಗೇನೆ ಇದು ಸ್ಪೀಕರು ಫುಲ್ ಉದ್ದ ಇದೆ ಅದು. ಸೊ ಇದನ್ನ ಕವರೆಲ್ಲ ರಿಮೂವ್ ಮಾಡಿ ಹೇಗೆ ಇದೆ ಸ್ಪೀಕರ್ ಎಲ್ಲ ಪ್ರಾಪರ್ ಆಗಿದೆನಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಪಿನ್ಸ್ ಕೊಟ್ಟಿದ್ದಾರೆ ಹಿಂದ್ಗಡೆ. ಸೊ ಇದರಲ್ಲಿ ಇದು ಬ್ಲೂಟೂತಲ್ಲೂ ವರ್ಕ್ ಆಗುತ್ತೆ, ಹಾಗೆಯೇ ಟಿ ವಿಯಲ್ಲೂ ವರ್ಕ್ ಆಗುತ್ತೆ. ಸೊ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೀವು. ಸೊ ಹುಡುಗರಿಗೆಲ್ಲ ಗಂಡು ಮಕ್ಕಳಿಗೆಲ್ಲ ಇದರಲ್ಲೆಲ್ಲ ತುಂಬ ಕ್ರೇಜ್ ಇರುತ್ತೆ ಅಲ್ವಾ. ಸೊ ನಾನು ಹಾಗೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ನನ್ನ ಹಸ್ಬೆಂಡ್ ಇದನ್ನು ಕಂಪ್ಲೀಟಾಗಿ ಕವರೆಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ನೋಡ್ತಾ ಇರ್ಬೋದು ಕೇಬಲ್ಗೆ ಕೂಡ ಕವರ್ ಹಾಕಿದ್ದಾರೆ, ಏನೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ಕಿಟ್ಟಲ್ಲಿ ಕಿಟ್ಟಲ್ಲಿ ಸೊ ಈ ಥರ ಜಿಪ್ಲಾಕ್ ಕವರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಒಂದು ರಿಮೋಟ್ ಕೊಟ್ಟಿದ್ದಾರೆ ಬೋಟಿಂದು, ಹಾಗೆ ಒಂದು ವಾರಂಟಿ ಕಾರ್ಡ್ ಇದೆ. ಸೊ ಈ ಥರದೊಂದು ಕೇಬಲ್ ಇದೆ, ಈ ಥರದೊಂದು ಕೇಬಲ್ ಕೊಟ್ಟಿದ್ದಾರೆ. ಹಾಗೆಯೇ ಇದು ಮೌಂಟ್ ಮಾಡಲಿಕ್ಕೆ ಸೊ ಅದರ ಸ್ಕ್ರೀವ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆಯೇ ಶೆಲ್ನ ಕೊಟ್ಟಿದ್ದಾರೆ, ನಿಪಾನ್ದು ಶೆಲ್ನ ಕೊಟ್ಟಿದ್ದಾರೆ ರಿಮೋಟಿಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಯೂಸರ್ ಗೈಡು, ಇದಿಷ್ಟು ಸೊ ಈ ಕಿಟ್ಟಲ್ಲಿ ಬಂದಿತ್ತು. ಸೊ ಅವರು ಆನ್ ಮಾಡಿಬಿಟ್ಟು ಚೆಕ್ ಮಾಡ್ತಾಯಿದ್ರು ಹೇಗಿದೆ ನೋಡೋಣ ಸೌಂಡ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು. ನಾನು ಈ ಕಡೆ ವರ್ಕಿಗೆ ಇಟ್ಟಿದ್ದೆ, ಒಂದು ಬ್ಲೌಸ್ ವರ್ಕಿಗೆ ಇಟ್ಟಿದ್ದೆ. ಸೊ ವರ್ಕ್ ರನ್ ಆಗ್ತಾಯಿತ್ತು, ಏನಾಯಿತು ಅಂತ ನೋಡೋಣ ಅಂತ ಬಂದೆ. ಸೊ ನೋಡ್ತಾ ಇರ್ಬೋದು ಓಡ್ತಾ ಇದೆ ನನ್ನ ಮಿಷಿನ್ನು. ಸೊ ಇದು ಫಾಸ್ಟ್ ಫಾರ್ವರ್ಡಲ್ಲಿದೆ, ಹಾಗಾಗಿ ಸ್ಪೀಡಾಗಿ ಕಾಣ್ತಾ ಇದೆ ನಿಮಗೆ. ಸೊ ಇದು ಬ್ಯಾಕ್ ಡಿಸೈನ್ ಈ ಥರ ಬಂದಿದೆ, ಬ್ಯಾಕು ಹಾಗೆ ಇದು ಫ್ರಂಟು. ಹಾಗೆ ಒಂದು ಸ್ಲೀವ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ಲೀವ್ಸ್ನ ಹಾಕ್ತಾ ಇದ್ದೆ. ಸೊ ಈ ಸ್ಲೀವ್ಸಿಗೆಲ್ಲ ನಾವು ಈಗ ವರ್ಕ್ ಹಾಕಬೇಕಂದ್ರೆ ಎಲ್ಲ ಸ್ಲೀವ್ಸಿಗೂ ಬಟ್ಟೆನ ಅಟ್ಯಾಚ್ ಮಾಡಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬಟ್ಟೆ ಬಿಟ್ಟು ಮೇಲೆ ಹಾಕಿದ್ರೆ ಈಗ ಯಾವ ಕಸ್ಟಮರ್ಸು ಒಪ್ಪೋದಿಲ್ಲ, ಅದು ತುಂಬ ಗ್ಯಾಪ್ ಆಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬಟ್ಟೆನ ಅಟ್ಯಾಚ್ ಮಾಡಿಬಿಟ್ಟು ನಾವು ಆದಷ್ಟು ಸ್ಲೀವ್ಸಿಗೆ ಸ್ಟಿಚಿಂಗಿಗೆ ಎಷ್ಟು ಬಟ್ಟೆ ಹೋಗುತ್ತೋ ಅಷ್ಟು ಬಿಟ್ಟು ಇನ್ನು ಮೇಲ್ಗಡೆನೇ ಡಿಸೈನ್ ಹಾಕ್ತಾಯಿದ್ದೀವಿ. ಸೊ ಡಿಸೈನ್ ನೋಡ್ಬೋದು, ಇದೆ ಡಿಸೈನು. ಹಾಗೆಯೇ ಥ್ರೆಡ್ ಈ ಥರ ಗೋಲ್ಡ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಇಲ್ಲಿ, ಜರಿ ಥ್ರೆಡ್ಡು ಮಿಷಿನ್ಗೆ ಯೂಸ್ ಮಾಡಬಾರ್ದು ಅಂತಾರೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರ್ತಿದೆ, ಏನೂ ಪ್ರಾಬ್ಲಮ್ ಬಂದಿಲ್ಲ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳು.